ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಪಾಲಿಸಿ BGPಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಾಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತಂದರೆ ಏನು, ಹಾಗೆಯೇ ಎಕ್ಸ್ಪ್ಲೈನ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ಬಿಸ್ನೆಸ್. ಸೊ ಇಂಟರ್ನಲ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಅಂತ ಕೇಳ್ಬೋದು, ಮೈಕ್ರೋ ಮ್ಯಾಕ್ರೋ ಅಂತ ಬೇಕಾದರೂ ಕೇಳ್ಬೋದು. ಎಕ್ಸ್ಟರ್ನಲಲ್ಲಿ ಮೈಕ್ರೋ ಮ್ಯಾಕ್ರೋ ಬರುತ್ತೆ. ಸೊ ಆ ನಾಲ್ಕರಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು. ಇಂಟರ್ನಲ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು, ಎಕ್ಸ್ಟರ್ನಲ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಎಕ್ಸ್ಟರ್ನಲ್ ಅಂತ ಕೇಳಿದಾಗ ನೀವು ಮೈಕ್ರೋನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ಮ್ಯಾಕ್ರೋನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅಥವಾ ಮ್ಯಾಕ್ರೋದಲ್ಲಿ ಬರುವಂಥದ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯಾಕ್ರೋದಲ್ಲಿ ಯಾವ್ದು ಬರುತ್ತೆ, ಲೀಗಲ್ ಬರುತ್ತೆ, ಸೋಷಿಯಲ್ ಕಲ್ಚರಲ್ ಬರುತ್ತೆ, ಅದು ಯಾವುದನ್ನು ಒಂದನ್ನು ಬೇಕಾದರೂ ಕೇಳ್ಬೋದು. ಸೊ ಇಷ್ಟು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಈಸ್ MNC? ಮಲ್ಟಿನ್ಯಾಷನಲ್ ಕಂಪನಿ ಅಥವಾ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಅಂತಂದರೆ ಏನು, ಅದರ ಅಡ್ವಾಂಟೇಜಸ್ ಏನು, ಡ್ರಾಬ್ಯಾಕ್ಸ್ ಏನು. ವಾಟ್ ಈಸ್ ಗೌರ್ಮೆಂಟ್ ಇಂಟರ್ವೆನ್ಷನ್? ಗೌರ್ಮೆಂಟಿನ ಹಸ್ತಕ್ಷೇಪ ಅಂತಂದ್ರೆ ಏನು. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಗೌರ್ಮೆಂಟ್ ಇನ್ ಬಿಸ್ನೆಸ್. ಗೌರ್ಮೆಂಟ್ ಅವರು ಬಿಸ್ನೆಸ್ಸಲ್ಲಿ ಯಾವ್ಯಾವ ಥರ ಇಂಟರ್ವೆನ್ಷನ್ ಮಾಡ್ತಾರೆ. ವಾಟ್ ಈಸ್ ಪ್ರೈವೇಟೈಸೇಷನ್? ಖಾಸಗೀಕರಣ ಅಂತಂದ್ರೆ ಏನು, ಅದರ ಉದ್ದೇಶ ಏನು, ಹಾಗೆ ಅಡ್ವಾಂಟೇಜಸ್ ಏನು. ವಾಟ್ ಈಸ್ ಗ್ಲೋಬಲೈಸೇಷನ್? ಎಕ್ಸ್ಪ್ಲೈನ್ ಇಟ್ಸ್ ಕಾಸಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. Explain the rights of consumer as per Consumer Protection Act. Explain the duties, powers and functions of Competition Commission of India, CCI ಅಂತ ಕೂಡ ಕರೀತಾರೆ, Competition Commission of India. Then rate a note on FEMA, Foreign Exchange Management Act. Rate a note on joint venture, franchising, strategic alliance. Then explain the arguments in favor and against of privatization. ಪ್ರೈವೇಟೈಸೇಷನ್ ಪರವಾಗಿ ಹಾಗೆ ವಿರೋಧವಾಗಿರುವಂಥ ಚರ್ಚೆ ಏನೇನು ಪಾಯಿಂಟ್ಸ್ ಇದೆ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೈನ್ ದ ಕಾಂಪಿಟೇಷನ್ ಆ್ಯಕ್ಟ್ 2002. ಸೊ ಈ 11 ಕ್ವಶನ್ ಓದ್ಕೊಂಡ್ರೆ ನೀವು ಒಂದು 50 to 60 ಮಾರ್ಕ್ಸನ್ನು ಈಸಿಯಾಗಿ ಗೇನ್ ಮಾಡ್ಬೋದು. ಇವಿಷ್ಟನ್ನು ಓದ್ಕೊಳ್ಳಿ. ಆ ನಂತರದಲ್ಲಿ ನಿಮಗೆ ಉಳಿದಿರುವಂಥದ್ದು ನಿಮ್ಮ ಸಿಲೆಬಸ್ ಏನು ಉಳಿಯುತ್ತೋ ಅದನ್ನು 3 ಮಾರ್ಕ್ಸಿಗೆಲ್ಲ ಕೇಳ್ಬೋದು. ಒಂದೊಂದು ಯೂನಿವರ್ಸಿಟಿ ಒಂದೊಂದು ಥರ ಪ್ಯಾಟರ್ನ್ ಇರುತ್ತೆ. ಸೊ ಇವಿಷ್ಟನ್ನು ಓದ್ಕೊಂಡ್ರೆ 15, 10, 5 ಆಲ್ಮೋಸ್ಟ್ ಎಲ್ಲದೂ ಕವರ್ ಆದಂಗೆ ಆಗುತ್ತೆ. ಇವಿಷ್ಟನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.